ಸ್ಯಾಂಡಲ್ವುಡ್ನಲ್ಲಿ ವಿಚ್ಛೇದನದ ವಿಚಾರಗಳು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆದರೆ ಇದೀಗ ದೊಡ್ಡ ಮನೆಯಿಂದ ಈ ಒಂದು ಸುದ್ದಿ ಬಂದಿರೋದು ಅಭಿಮಾನಿಗಳಿಗೆ ಸಾಕಷ್ಟು ಶಾಕ್ ನೀಡಿದೆ. ಅಣ್ಣವರ ಮನೆಯ ಕುಟುಂಬದ ಯುವರಾಜ್ ಈಗ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ಏನಿದು ಪ್ರಕರಣ? ಈ ಬಗ್ಗೆ ಮಾತಾಡಲಿಕ್ಕೆ ಯುವರಾಜ್ ಅವರ ಪತ್ನಿ ಶ್ರೀದೇವಿಯವರ ತಂದೆ ಭೈರಪ್ಪ ನಮ್ಮ ಜೊತೆಗಿದ್ದಾರೆ. ಸರ್, ಏನಿದು ಸರ್ ಪ್ರಕರಣ? ಅದ್ರ ಬಗ್ಗೆ ನಮಗೂ ಏನು ಗೊತ್ತೇ ಇರಲಿಲ್ಲ. ಈಗ ಇವರು ನನ್ನ ಮಗಳು ನವಂಬರಲ್ಲಿ ಅಮೇರಿಕಾದಿಂದ ಬಂದಾಗ ಅವಳ ಮೇಲೆ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿದಾಗ ಈ ಥರ ಅಂತ ಹತ್ಕೊಂಡು ಫೋನ್ ಮಾಡಿದ್ಲು. ಆವಾಗ ನಾವು ಹೋಗಿದ್ರೆ ಯುವರಾಜ್ ಜೊತೆ ಮಾತಾಡೋಕ್ಕೆ ಅವ್ರ ತಂದೆ ತಾಯಿ ಬಿಡಲೇ ಇಲ್ಲ, ನಮ್ಮನ್ನ ಮಾತಾಡೋಕ್ಕೆ ಬಿಡಲಿಲ್ಲ. ಮಧ್ಯದಲ್ಲಿ ಕೂತ್ಕೊಂಡು ಆತ ನನಗೆ ಪುತ್ಸತ್ತಿಲ್ಲ, ಆವಾಗ ಬರ್ತೀನಿ, ಇವಾಗ ಬರ್ತೀನಿ, ಸಿಗ್ತೀನಿ ಅಂತ ಅಂದ್ಬಿಟ್ಟು ಹೊಟ್ಟೋದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸ್ವಲ್ಪ ಹೊತ್ತಿದ್ದು ಬಂದಾದಮೇಲೆ ಡಿಸೆಂಬರಲ್ಲಿ ಇಲ್ಲಿ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಆಯಿತು ಬಾಪ ಅಂದೆ. ಬಂದು ಏನು ಮಾತಾಡಲ್ಲ, ಸುಮ್ಮನೆ ಕೂತಿದ್ದು. ಅರ್ಧ ಗಂಟೆ ಕೂತಿದ್ದು. ಸುಮ್ಮನೆ ಏನು ಹೇಳು, ಪರವಾಗಿಲ್ಲ, ಏನು ತಪ್ಪು ನನ್ನ ಮಗಳು ತಪ್ಪು ಮಾಡಿದ್ರು ಹೇಳು, ಏನು ಮಾಡಿದ್ದಾಳೆ ಅಂತ ಹೇಳು, ಎಲ್ಲನೂ ಕೇಳ್ಕೊತೀನಿ, ಪರವಾಗಿಲ್ಲ ಅಂದೆ. ಏನು ಹೇಳಿಲ್ಲ, ಸುಮ್ಮನೆ ಕೂತಿದ್ದು ಹೊಟ್ಟೋದು. ಈಗ ವಿಚ್ಛೇದನ ತನಕ ಯಾಕೆ ಬಂತು? ಈ ಥರ ಸುಮ್ಮನೆ ಮೌನವಾಗಿ ಇಟ್ಕೊಂಡೇನೆ ಅಂತ ಏನು ಕಾರಣ ಕೊಡ್ತಾರೆ ವಿಚ್ಛೇದನಕ್ಕೆ ಅಂತೇಳಿ? ಹರಾಸ್ಮೆಂಟ್ ಮಾಡ್ತಾರೆ ಅಂತ ನನ್ನ ಮಗಳ ಮೇಲೆ ಹೇಳ್ತಿದ್ದಾರೆ. ನನ್ನ ಮಗಳು ಹರಾಸ್ಮೆಂಟ್ ಮಾಡುವಂಥ ಮಗಳ ಅಲ್ಲ. ಹಾಗೆ ಯಾಕಂದ್ರೆ ಎಲ್ಲ ಹೆಣ್ಣು ಮಕ್ಕಳು ಹರಾಸ್ ಮಾಡ್ತಾರೆ ಅಂತಂದ್ರೆ ಯಾವ ರೀತಿ ಅಂತ ಅದು ಯೋಚನೆ ಮಾಡಬೇಕು ಅವರೇ. ಅದೇ ಸ್ಯಾಂಡಲ್ವುಡ್ನಲ್ಲಿ ವಿಚ್ಛೇದನದ ವಿಚಾರಗಳು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆದರೆ ಇದೀಗ ದೊಡ್ಡ ಮನೆಯಿಂದ ಈ ಒಂದು ಸುದ್ದಿ ಬಂದಿರೋದು ಅಭಿಮಾನಿಗಳಿಗೆ ಸಾಕಷ್ಟು ಶಾಕ್ ನೀಡಿದೆ. ಅಣ್ಣವರ ಮನೆಯ ಕುಟುಂಬದ ಯುವರಾಜ್ ಈಗ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ಏನಿದು ಪ್ರಕರಣ? ಈ ಬಗ್ಗೆ ಮಾತಾಡಲಿಕ್ಕೆ ಯುವರಾಜ್ ಅವರ ಪತ್ನಿ ಶ್ರೀದೇವಿಯವರ ತಂದೆ ಭೈರಪ್ಪ ನಮ್ಮ ಜೊತೆಗಿದ್ದಾರೆ. ಸರ್, ಏನಿದು ಸರ್ ಪ್ರಕರಣ? ಅದ್ರ ಬಗ್ಗೆ ನಮಗೂ ಏನು ಗೊತ್ತೇ ಇರಲಿಲ್ಲ. ಈಗ ಇವರು ನನ್ನ ಮಗಳು ನವಂಬರಲ್ಲಿ ಅಮೇರಿಕಾದಿಂದ ಬಂದಾಗ ಅವಳ ಮೇಲೆ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿದಾಗ ಈ ಥರ ಅಂತ ಹತ್ಕೊಂಡು ಫೋನ್ ಮಾಡಿದ್ಲು. ಆವಾಗ ನಾವು ಹೋಗಿದ್ರೆ ಯುವರಾಜ್ ಜೊತೆ ಮಾತಾಡೋಕ್ಕೆ ಅವ್ರ ತಂದೆ ತಾಯಿ ಬಿಡಲೇ ಇಲ್ಲ, ನಮ್ಮನ್ನ ಮಾತಾಡೋಕ್ಕೆ ಬಿಡಲಿಲ್ಲ. ಮಧ್ಯದಲ್ಲಿ ಕೂತ್ಕೊಂಡು ಆತ ನನಗೆ ಪುತ್ಸತ್ತಿಲ್ಲ, ಆವಾಗ ಬರ್ತೀನಿ, ಇವಾಗ ಬರ್ತೀನಿ, ಸಿಗ್ತೀನಿ ಅಂತ ಅಂದ್ಬಿಟ್ಟು ಹೊಟ್ಟೋದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತಿದ್ದು ಬಂದಾದಮೇಲೆ ಡಿಸೆಂಬರಲ್ಲಿ ಇಲ್ಲಿ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಆಯಿತು ಬಾಪ ಅಂದೆ. ಬಂದು ಏನು ಮಾತಾಡಲ್ಲ, ಸುಮ್ಮನೆ ಕೂತಿದ್ದು. ಅರ್ಧ ಗಂಟೆ ಕೂತಿದ್ದು. ಸುಮ್ಮನೆ ಏನು ಹೇಳು, ಪರವಾಗಿಲ್ಲ, ಏನು ತಪ್ಪು ನನ್ನ ಮಗಳು ತಪ್ಪು ಮಾಡಿದ್ರು ಹೇಳು, ಏನು ಮಾಡಿದ್ದಾಳೆ ಅಂತ ಹೇಳು, ಎಲ್ಲನೂ ಕೇಳ್ಕೊತೀನಿ, ಪರವಾಗಿಲ್ಲ ಅಂದೆ. ಏನು ಹೇಳಿಲ್ಲ, ಸುಮ್ಮನೆ ಕೂತಿದ್ದು ಹೊಟ್ಟೋದು. ಈಗ ವಿಚ್ಛೇದನ ತನಕ ಯಾಕೆ ಬಂತು ಈ ಥರ ಸುಮ್ಮನೆ ಮೌನವಾಗಿ ಇಟ್ಕೊಂಡೇನೆ ಅಂತ ಏನು ಕಾರಣ ಕೊಡ್ತಾರೆ ವಿಚ್ಛೇದನಕ್ಕೆ ಅಂತೇಳಿ? ಹರಾಸ್ಮೆಂಟ್ ಮಾಡ್ತಾರೆ ಅಂತ ನನ್ನ ಮಗಳ ಮೇಲೆ ಹೇಳ್ತಿದ್ದಾರೆ. ನನ್ನ ಮಗಳು ಹರಾಸ್ಮೆಂಟ್ ಮಾಡುವಂಥ ಮಗಳ ಅಲ್ಲ. ಹಾಗೆ ಯಾಕಂದ್ರೆ ಎಲ್ಲ ಹೆಣ್ಣು ಮಕ್ಕಳು ಹರಾಸ್ ಮಾಡ್ತಾರೆ ಅಂತಂದ್ರೆ ಯಾವ ರೀತಿ ಅಂತ ಅದು ಯೋಚನೆ ಮಾಡಬೇಕು ಅವರೇ. ಅದೇ